ಭ್ರಷ್ಟಾಚಾರ ಅನ್ನೋದು ಯಾವುದೇ ನಾಗರಿಕ ಸಮಾಜಕ್ಕೆ ದೊಡ್ಡ ಕಳಂಕ. ಆಡಳಿತ ಮತ್ತು ಅಭಿವೃದ್ಧಿಗಂತೂ ಇದು ದೊಡ್ಡ ಶಾಪ. ಭ್ರಷ್ಟಾಚಾರದಿಂದಾಗಿ ಇಡೀ ದೇಶದ ಅಭಿವೃದ್ಧಿ ಸೂಚ್ಯಂಕವೇ ಕುಸಿಯುತ್ತಿದೆ. ರಾಷ್ಟ್ರೀಯ ಆದಾಯ ಗಣನೀಯವಾಗಿ ಕಡಿಮೆಯಾಗುತ್ತದೆ. ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರಿಗಳಿಗೆ ಮನ್ನಣೆ ಸಿಕ್ಕಿದಾಗ ನ್ಯಾಯಯುತವಾಗಿರುವವರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಹೀಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸಮರ ಎಂದು ಘೋಷಿಸುವ ಮೂಲಕ ಜನರಲ್ಲಿ ಚುನಾವಣೆಗೂ ಮುನ್ನ ವಿಶ್ವಾಸ ಮೂಡಿಸುವ ಪ್ರಯತ್ನ ಮಾಡುತ್ತಾರೆ. ಆದರೆ ಆಯ್ಕೆಯಾದ ನಂತರ ಭ್ರಷ್ಟಾಚಾರ ಎನ್ನುವುದು ಸರ್ವಾಂತರ್ಯಾಮಿ ಎಂದು ಸಾರ್ವತ್ರೀಕರಣಗೊಳಿಸುವ ಯತ್ನ ನಡೆಸುತ್ತಾರೆ. ಹಾಗೆಂದರೆ ಸಾರಾಸಗಟಾಗಿ ಎಲ್ಲರೂ ಭ್ರಷ್ಟಾಚಾರವನ್ನು ಪೋಷಿಸುತ್ತಾರೆ ಎಂದೇನೂ ಅಲ್ಲ. ಎಲ್ಲಾ ಸರ್ಕಾರಗಳವರು ತಮಗಿರುವ ಇತಿಮಿತಿಗಳಲ್ಲಿ ಭ್ರಷ್ಟಾಚಾರದಂತಹ ಕಳಂಕ ತೊಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಕೆಲವರು ಇದರಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸು ಪಡೆಯುತ್ತಾರೆ. ಹೀಗಾಗಿ ಕಾಲಾನುಕ್ರಮದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಸಮರ ನಡೆಯುತ್ತಲೇ ಇದೆ. ಆದರೆ ತಲತಲಾಂತರಗಳಿಂದ ಒಂದಲ್ಲ ಒಂದು ರೂಪದಲ್ಲಿ ವ್ಯಾಪಿಸಿರುವ ಭ್ರಷ್ಟಾಚಾರ ಎಂಬ ಕಳಂಕದ ಕಬಂಧ ಬಾಹುಗಳ ಬೇರುಗಳನ್ನು ಕಡಿದು ಹಾಕಲು ಯಾರಿಗೂ ಸಾಧ್ಯವಾಗುತ್ತಿಲ್ಲ. ಅತ್ಯಂತ ಆಳವಾದ ಬೇರುಗಳನ್ನು ಹೊಂದಿರುವ ಭ್ರಷ್ಟಾಚಾರವೆಂಬ ವೃಕ್ಷದ ರೆಂಬೆ ಕೊಂಬೆ ಎಲೆಗಳನ್ನು ಮಾತ್ರವೇ ತೆಗೆಯಲು ಸಾಧ್ಯವಾಗುತ್ತಿದೆ. ಇಂತಹ ಪ್ರಯತ್ನಗಳು ಕೂಡ ಜನಮೆಚ್ಚುಗೆಗೆ ಪಾತ್ರವಾಗುತ್ತಿವೆ. ಭ್ರಷ್ಟಾಚಾರದ ವಿರುದ್ಧ ಯಾರಾದರೂ ಮಾತನಾಡಿದರೆ, ಯುದ್ಧ ಘೋಷಿಸಿದರೆ ಜನಸಾಮಾನ್ಯರ ಕಣ್ಣಲ್ಲಿ ಅವರು ಹೀರೋಗಳಾಗುತ್ತಾರೆ. 1983ಕ್ಕೂ ಮುನ್ನ ಭ್ರಷ್ಟಾಚಾರ ನಿಯಂತ್ರಿಸಲು 2 ಸಂಸ್ಥೆಗಳನ್ನು ರಚಿಸಲಾಗಿತ್ತು. ಭ್ರಷ್ಟಾಚಾರ ತಡೆ ಬ್ಯೂರೋ ಮತ್ತು ರಾಜ್ಯ ವಿಜಿಲೆನ್ಸ್ ಕಮಿಷನ್ ಎಂಬ ಹೆಸರಲ್ಲಿ ಈ ಸಂಸ್ಥೆಗಳು ಕಾರ್ಯನಿರ್ವಹಣೆ ಮಾಡುತ್ತಿದ್ದವು. ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ರಚನೆಯಾಗಿದ್ದ ಭ್ರಷ್ಟಾಚಾರ ತಡೆ ಬ್ಯೂರೋ ಸರ್ಕಾರಿ ನೌಕರರ ವಿರುದ್ಧದ ಭ್ರಷ್ಟಾಚಾರ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸುತ್ತಿತ್ತು. ಅದೇ ರೀತಿಯಲ್ಲಿ ನಿವೃತ್ತ ನ್ಯಾಯಾಧೀಶರೊಬ್ಬರ ನೇತೃತ್ವದಲ್ಲಿ ಅಸ್ತಿತ್ವದಲ್ಲಿದ್ದ ವಿಜಿಲೆನ್ಸ್ ಕಮಿಷನ್ ಭ್ರಷ್ಟಾಚಾರ ಆರೋಪ ಪ್ರಕರಣಗಳ ವಿಚಾರಣೆ ನಡೆಸುತ್ತಿತ್ತು. ಆದರೆ 1983ಕ್ಕೂ ಮೊದಲಿದ್ದ ಸರ್ಕಾರಗಳ ವಿರುದ್ಧ ಕೇಳಿಬಂದ ಭ್ರಷ್ಟಾಚಾರ ಆರೋಪಗಳ ಬಗ್ಗೆ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದವು ಎಂಬ ಆರೋಪ ಎಲ್ಲೆಡೆ ಕೇಳಿಬಂದಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದ ಜನತಾ ಪಕ್ಷದ ಸರ್ಕಾರ ಜನರ ವಿಶ್ವಾಸ ಗಳಿಸುವ ಹೆಸರಲ್ಲಿ ಸಂವಿಧಾನದಲ್ಲಿ ಉಲ್ಲೇಖಿಸಿರುವ ಲೋಕ್ಪಾಲ್ ರಚನೆ ಬಗ್ಗೆ ಪ್ರಸ್ತಾಪಿಸಿತು. ಮಾಜಿ ಮಂತ್ರಿಗಳಾದ ದಿವಂಗತ ನಜೀರ್ ಸಾಬ್, ಎಂಸಿ ನಾಣಯ್ಯ, ಡಿ.ಬಿ. ಚಂದ್ರೇಗೌಡ ಅವರ ವಿಶೇಷ ಪ್ರಯತ್ನದ ಫಲವಾಗಿ ಅಂದಿನ ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರ 1984ರಲ್ಲಿ ಭ್ರಷ್ಟಾಚಾರ ತಡೆ ಬ್ಯೂರೋ ಮತ್ತು ರಾಜ್ಯ ವಿಜಿಲೆನ್ಸ್ ಕಮಿಷನ್ ಅನ್ನು ರದ್ದುಪಡಿಸಿ ಈ 2ರ ಬದಲಿಗೆ ಲೋಕಾಯುಕ್ತವನ್ನು ರಚಿಸಿದರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಇಲ್ಲವೇ ರಾಜ್ಯದ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು ಲೋಕಾಯುಕ್ತರಾಗಿ ಕಾರ್ಯನಿರ್ವಹಿಸುವ ವ್ಯವಸ್ಥೆ ರೂಪಿಸಲಾಯಿತು. ಒಬ್ಬರು ಲೋಕಾಯುಕ್ತ, 2 ಉಪಲೋಕಾಯುಕ್ತರನ್ನೊಳಗೊಂಡಂತೆ ರಚಿಸಲಾದ ಸಂಸ್ಥೆಗೆ ಪೊಲೀಸರನ್ನು ನೀಡಿತು. ಇವರ ಉಸ್ತುವಾರಿಗೆ ಒಬ್ಬ ಎಡಿಜಿಪಿ ದರ್ಜೆ ಅಧಿಕಾರಿಯನ್ನು ನಿಯೋಜಿಸಿತು. ಐಎಎಸ್, ಐಪಿಎಸ್ ಹೊರತುಪಡಿಸಿ ಉಳಿದೆಲ್ಲ ಸರ್ಕಾರಿ ನೌಕರರ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳ ಕುರಿತು ದೂರು ಸ್ವೀಕಾರ, ವಿಚಾರಣೆ ಮತ್ತು ತನಿಖೆಗೆ ಆದೇಶಿಸುವ ಅಧಿಕಾರವನ್ನು ಈ ಸಂಸ್ಥೆಗೆ ನೀಡಲಾಯಿತು. ಕಾಲಾನಂತರದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಇನ್ನಷ್ಟು ಬಲಗೊಳಿಸುವ ಪ್ರಯತ್ನಗಳು ನಡೆದವು. ಹಲವು ಬಾರಿ ಕಾಯಿದೆಗೆ ತಿದ್ದುಪಡಿ ಮಾಡಲಾಯಿತು. ಈ ಮೂಲಕ ಲೋಕಾಯುಕ್ತರ ವ್ಯಾಪ್ತಿಗೆ ರಾಜ್ಯದಲ್ಲಿ ಸಾರ್ವಜನಿಕ ಸೇವಕ ಎಂಬ ಹೆಸರಲ್ಲಿ ಸಂಬಳ ಅಥವಾ ಗೌರವಧನ ಪಡೆಯುವ ಎಲ್ಲರನ್ನೂ ಒಳಪಡಿಸಲಾಯಿತು. ಕೇವಲ ಅಧಿಕಾರಿಗಳಷ್ಟೇ ಅಲ್ಲ, ರಾಜ್ಯದ ಮುಖ್ಯಮಂತ್ರಿಯೂ ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪದ ದೂರು ಸ್ವೀಕಾರ, ವಿಚಾರಣೆ ಮತ್ತು ತನಿಖೆಗೆ ಆದೇಶಿಸುವ ಅಧಿಕಾರ ಲೋಕಾಯುಕ್ತರಿಗೆ ಲಭಿಸಿತು.
ಇಂತಹ ಸಂಸ್ಥೆಯ ಮುಖ್ಯಸ್ಥರಾಗಿ ನಿವೃತ್ತ ನ್ಯಾಯಮೂರ್ತಿ ವೆಂಕಟಾಚಲ ಸಂತೋಷ್ ಹೆಗಡೆ ಮಾಡಿದ ಸಾಧನೆ ದೇಶದ ಗಮನ ಸೆಳೆಯುವಂತೆ ಮಾಡಿತು. ಭ್ರಷ್ಟಾಚಾರ ಆರೋಪದ ಪ್ರಕರಣಗಳು ಬಂದಾಗ ದೇಶದ ಎಲ್ಲ ನ್ಯಾಯಮೂರ್ತಿಗಳು ಕರ್ನಾಟಕ ಲೋಕಾಯುಕ್ತವೇ ಮಾದರಿ ಎಂದು ಹೇಳತೊಡಗಿದರು. ದೇಶದಲ್ಲಿ ಪ್ರಬಲ ಲೋಕ್ಪಾಲ್ಗೆ ಆಗ್ರಹಿಸಿ ಹೋರಾಟ ಸಂಘಟಿಸಿದ್ದ ಗಾಂಧಿವಾದಿ ಅಣ್ಣಾ ಹಜಾರೆ ಕೂಡ ಕರ್ನಾಟಕ ಲೋಕಾಯುಕ್ತವನ್ನು ಉದಾಹರಿಸುತ್ತಿದ್ದರು. ಹೀಗಾಗಿ ಲೋಕಾಯುಕ್ತ ಸಂಸ್ಥೆ ರಾಷ್ಟ್ರೀಯ ಮಟ್ಟದಲ್ಲಿ ಜನಮನ್ನಣೆ ಪಡೆದುಕೊಂಡಿತ್ತು. ರಾಜ್ಯದಲ್ಲಂತೂ ಈ ಸಂಸ್ಥೆಯ ಕಾರ್ಯವೈಖರಿಯಿಂದ ಹಲವು ಪ್ರಭಾವಿಗಳೇ ಜೈಲು ಸೇರಿದ್ದು ಇದೀಗ ಇತಿಹಾಸ. ಇಂತಹ ಪ್ರತಿಷ್ಠಿತ ಸಂಸ್ಥೆಗೆ ಜಗದೀಶ್ ಶೆಟ್ಟರ್ ನೇತೃತ್ವದ ರಾಜ್ಯ ಸರ್ಕಾರ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಒತ್ತಡಕ್ಕೆ ಮಣಿದು ಆಂಧ್ರ ಮೂಲದ ನಿವೃತ್ತ ನ್ಯಾಯಮೂರ್ತಿ ವೈ ಭಾಸ್ಕರ್ ರಾವ್ ಅವರನ್ನು ಲೋಕಾಯುಕ್ತರನ್ನಾಗಿ ನೇಮಿಸುತ್ತಿದ್ದಂತೆ ಇಂತಹ ದೊಡ್ಡ ಸಂಸ್ಥೆಯ ಪ್ರತಿಷ್ಠೆ ಮಣ್ಣುಪಾಲಾಯಿತು. ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದ್ದ ಸಂಸ್ಥೆಯಲ್ಲೇ ಭ್ರಷ್ಟಾಚಾರದ ಸಾಮ್ರಾಜ್ಯ ಆರಂಭವಾಯಿತು. ಸುಲಿಗೆಯೇ ಮಾಮೂಲಿಯಾಗುವ ಮೂಲಕ ಇಡೀ ದೇಶದಲ್ಲಿ ಪ್ರಖ್ಯಾತಿ ಪಡೆದಿದ್ದ ಸಂಸ್ಥೆ ಅಷ್ಟು ಬೇಗ ಕುಖ್ಯಾತಿಯನ್ನು ಗಳಿಸಿತು. ಲೋಕಾಯುಕ್ತದಲ್ಲಿನ ವಿದ್ಯಮಾನಗಳು ಎಲ್ಲ ಪ್ರಜ್ಞಾವಂತರಲ್ಲಿ ಇಂಥದ್ದೊಂದು ಸಂಸ್ಥೆ ಬೇಕಾ ಎಂದು ಪ್ರಶ್ನೆ ಕೇಳುವಂತೆ ಮಾಡಿದವು. ಇಂತಹುದೇ ಸಮಯದಲ್ಲಿ ಕೇಂದ್ರ ಸರ್ಕಾರ ಕೂಡ ಜನಾಗ್ರಹಕ್ಕೆ ಮಣಿದು ಲೋಕ್ಪಾಲ್ ಮಸೂದೆ ಜಾರಿಗೆ ಮುಂದಾಯಿತು. ನೂತನ ಕಾಯಿದೆಯಲ್ಲಿ ಕೇಂದ್ರದಲ್ಲಿ ಲೋಕ್ಪಾಲ್ನಂತಹದ್ದೇ ಮಾದರಿಯಲ್ಲಿ ರಾಜ್ಯಗಳಲ್ಲೂ ಲೋಕಾಯುಕ್ತ ಅಥವಾ ಲೋಕ್ಪಾಲ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಿತು. ಹೀಗಾಗಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಲೋಕಾಯುಕ್ತ ಕಾಯಿದೆಯಲ್ಲಿ ಕೆಲವು ಬದಲಾವಣೆಗಳು ಅನಿವಾರ್ಯವೆಂಬಂತಾಯಿತು. ಮತ್ತೊಂದೆಡೆ ಲೋಕಾಯುಕ್ತ ಕಾರ್ಯವೈಖರಿ, ಭ್ರಷ್ಟಾಚಾರ ಆರೋಪ ಪ್ರಕರಣಗಳ ತನಿಖೆ ಕುರಿತಂತೆ ವಿಚಾರಣೆ ನಡೆಸಿದ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಲೋಕಾಯುಕ್ತದಲ್ಲಿನ ಪೊಲೀಸ್ ವ್ಯವಸ್ಥೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದವು. ಅಲ್ಲದೆ ನಿಯಂತ್ರಣವಿಲ್ಲದ ಇಂತಹ ಸಂಸ್ಥೆಯ ಅಗತ್ಯವೇನಿದೆ ಎಂದು ಪ್ರಶ್ನಿಸಲಾಗಿತ್ತು. ಲೋಕಾಯುಕ್ತದಲ್ಲಿ ಪ್ರತ್ಯೇಕ ಪೊಲೀಸ್ ವ್ಯವಸ್ಥೆ ಇದೆ. ಈ ಪೊಲೀಸ್ ವ್ಯವಸ್ಥೆಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಹಾಗೂ ಗೃಹ ಸಚಿವರೇ ಮುಖ್ಯಸ್ಥರು. ಹೀಗಾಗಿ ಇವರ ಸಂಬಳ, ಸಾರಿಗೆ, ಸೇವಾ ನಿಯಮ ಎಲ್ಲವೂ ರಾಜ್ಯ ಸರ್ಕಾರದ ಅಧೀನ. ಇನ್ನು ಆಡಳಿತದ ನಿರ್ವಹಣೆ ಲೋಕಾಯುಕ್ತರ ಅಧೀನಕ್ಕೆ ಬರುತ್ತಿತ್ತು. ಇಂತಹ ಪ್ರಮುಖ ವ್ಯವಸ್ಥೆಯನ್ನು ಲೋಕಾಯುಕ್ತ ಪೊಲೀಸರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸುತ್ತಿದ್ದರು. ಶಿಸ್ತು ಕ್ರಮದ ವಿಷಯ ಬಂದಾಗ ಈ ಪೊಲೀಸರು ತಾವು ನಿಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಲೋಕಾಯುಕ್ತಕ್ಕೆ ಹೇಳುತ್ತಿದ್ದರು. ಅಲ್ಲದೆ ಕೆಲವು ಬಾರಿ ಲೋಕಾಯುಕ್ತರ ಆದೇಶ ಪಾಲಿಸದೆ ವಿಳಂಬ ಮಾಡುತ್ತಿದ್ದರು. ಇದನ್ನು ಪ್ರಶ್ನಿಸಲು ಲೋಕಾಯುಕ್ತರಿಗೆ ಅಧಿಕಾರವಿರಲಿಲ್ಲ. ಮತ್ತೊಂದೆಡೆ ಈ ಪೊಲೀಸರ ಕರ್ತವ್ಯ ನಿರ್ವಹಣೆಯ ವಿಷಯ, ವರ್ಗಾವಣೆ ಮತ್ತಿತರ ಅಂಶಗಳು ಉದ್ಭವವಾದಾಗ ತಾವುಗಳು ಲೋಕಾಯುಕ್ತರ ಅಧೀನದಲ್ಲಿ ಬರುತ್ತಿದ್ದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಕ್ರಮ ಕೈಗೊಳ್ಳುವ ಮುನ್ನ ಲೋಕಾಯುಕ್ತರ ಅನುಮತಿ ಕಡ್ಡಾಯ ಎಂದು ತೋರಿಸುತ್ತಿದ್ದರು. ಇದು ದೊಡ್ಡ ತಾಂತ್ರಿಕ ದೋಷವಾಗಿತ್ತು. ಇದನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಪ್ರಸ್ತಾಪಿಸಲಾಗಿತ್ತು. ಭ್ರಷ್ಟಾಚಾರ ಆರೋಪದಡಿ ಅಥವಾ ನಿಗದಿತ ಆದಾಯ ಮೂಲ ಮೀರಿ ಆಸ್ತಿ ಸಂಪಾದಿಸಿದ್ದಾರೆಂಬ ವರದಿ ಆಧರಿಸಿ ಲೋಕಾಯುಕ್ತ ಪೊಲೀಸರು ಕೆಲ ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ನಡೆಸುತ್ತಿದ್ದರು. ಇಂತಹ ದಾಳಿ ನಡೆಸಿದ ಪೊಲೀಸರು ಎಷ್ಟು ಸಮಯವಾದರೂ ತನಿಖೆ ಪೂರ್ಣಗೊಳಿಸುತ್ತಿರಲಿಲ್ಲ. ಲೋಕಾಯುಕ್ತ ಕೋರ್ಟ್ಗೆ ವರದಿ ಸಲ್ಲಿಸುತ್ತಿರಲಿಲ್ಲ. ಈ ವಿಳಂಬಗತಿಯ ಬಗ್ಗೆ ಲೋಕಾಯುಕ್ತರು ಪ್ರಶ್ನಿಸುವಂತಿರಲಿಲ್ಲ. ಇನ್ನು ಪೊಲೀಸ್ ಮಹಾನಿರ್ದೇಶಕರು ಕೇಳುವಂತಿರಲಿಲ್ಲ. ಲೋಕಾಯುಕ್ತ ಪೊಲೀಸರ ಈ ವರ್ತನೆಯಿಂದ ನಿಜಕ್ಕೂ ಸಂಕಷ್ಟಕ್ಕೆ ಸಿಲುಕುತ್ತಿದ್ದವರು ದಾಳಿಗೊಳಗಾದ ಅಧಿಕಾರಿಗಳು. ತಪ್ಪು ಮಾಡಿರಲಿ ಮಾಡದಿರಲಿ ಒಮ್ಮೆ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದರೆ ತಕ್ಷಣ ಸೇವೆಯಿಂದ ಅಮಾನತಾಗುತ್ತಾರೆ. ಅವರ ವಿರುದ್ಧದ ಪ್ರಕರಣವನ್ನು ಲೋಕಾಯುಕ್ತರು ಇತ್ಯರ್ಥಪಡಿಸುವವರೆಗೆ ಅವರಿಗೆ ವೇತನ, ಬಡ್ತಿ ಸೇರಿದಂತೆ ಯಾವುದೇ ರೀತಿ ಸರ್ಕಾರಿ ಸೌಲಭ್ಯಗಳು ಸಿಗುವುದಿಲ್ಲ. ಇಂತಹ ಸ್ಥಿತಿಯಿಂದ ನೊಂದವರು ಕೋರ್ಟ್ ಮೊರೆ ಹೊಕ್ಕಾಗ ನೀಡಿದ ತೀರ್ಪುಗಳು ಲೋಕಾಯುಕ್ತದಲ್ಲಿನ ಪೊಲೀಸ್ ವ್ಯವಸ್ಥೆಯ ಲೋಪ ಸರಿಪಡಿಸುವ ಆದೇಶ ಹೊರಡಿಸಿದವು.
ಕೋರ್ಟ್ಗಳ ಈ ಆದೇಶಗಳ ಬೆನ್ನಲ್ಲೇ ಲೋಕಾಯುಕ್ತವನ್ನು ಇನ್ನಷ್ಟು ಬಲಗೊಳಿಸಬೇಕೆಂಬ ಆಗ್ರಹ ಕೇಳಿಬಂತು. ಲೋಕಾಯುಕ್ತರ ಸಲಹೆಯೊಂದಿಗೆ ಲೋಕಾಯುಕ್ತಕ್ಕೆ ಪೊಲೀಸರನ್ನು ವರ್ಗಾಯಿಸಿ ಆನಂತರ ಆ ವ್ಯವಸ್ಥೆಯ ಮೇಲೆ ಸರ್ಕಾರ ನಿಯಂತ್ರಣ ಹೊಂದುವ ನಿಯಮಾವಳಿ ರದ್ದುಪಡಿಸಬೇಕೆಂಬ ಒತ್ತಾಯ ತೀವ್ರಗೊಂಡಿತು. ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಲೋಕಾಯುಕ್ತರ ಅಧೀನದಲ್ಲೇ ಇರಬೇಕು, ಇದಕ್ಕಾಗಿ ಪ್ರತ್ಯೇಕ ನೇಮಕಾತಿ ಮಾಡಿಕೊಳ್ಳಬೇಕು, ಲೋಕಾಯುಕ್ತದಲ್ಲಿನ ಪೊಲೀಸ್ ವ್ಯವಸ್ಥೆಗೆ ಪೊಲೀಸ್ ಠಾಣೆ ಎಂಬ ಸ್ಥಾನಮಾನ ನೀಡಿ ನೇರವಾಗಿ ಸಂತ್ರಸ್ತರಿಂದ ದೂರು ಸ್ವೀಕರಿಸುವ ಅಧಿಕಾರ ನೀಡಬೇಕು, ಈ ದೂರುಗಳ ಆಧಾರದಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವ ಅಧಿಕಾರವಿರಬೇಕು. ಇಂತಹ ಅಧಿಕಾರ ಚಲಾವಣೆ ಸಂಪೂರ್ಣ ಲೋಕಾಯುಕ್ತರ ಮೇಲುಸ್ತುವಾರಿಯಲ್ಲೇ ನಡೆಯಬೇಕೆಂಬ ವಾದ ಮಂಡನೆಯಾಗುತ್ತಿತ್ತು. ಇದರ ಪರ ಜನಾಭಿಪ್ರಾಯವೂ ವ್ಯಕ್ತವಾಗುತ್ತಿತ್ತು. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಚಿಂತನೆ ಆರಂಭಿಸಿತ್ತು. ಆದರೆ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಪ್ರಕರಣ ಈ ಎಲ್ಲ ಚಿಂತನೆ ಮತ್ತು ಲೆಕ್ಕಾಚಾರವನ್ನು ತಲೆಕೆಳಗಾಗಿ ಮಾಡಿತ್ತು. ಕೋರ್ಟ್ ತೀರ್ಪು ಹಾಗೂ ನ್ಯಾಯಮೂರ್ತಿ ವೈ ಭಾಸ್ಕರ್ ರಾವ್ ಪ್ರಕರಣದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರದ ಲೋಕ್ಪಾಲ್ ಮಸೂದೆ ಆಧರಿಸಿ ಲೋಕಾಯುಕ್ತ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ಮುಂದಾಯಿತು. ಪ್ರತಿಪಕ್ಷ, ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ವಿರೋಧದ ನಡುವೆಯೇ ಒಂದು ಆಡಳಿತಾತ್ಮಕ ನಿರ್ಧಾರದ ಮೂಲಕ ಲೋಕಾಯುಕ್ತದಲ್ಲಿದ್ದ ಪೊಲೀಸ್ ವ್ಯವಸ್ಥೆ ಹಿಂದಕ್ಕೆ ಪಡೆಯಿತು. ಈ ಪೊಲೀಸ್ ವ್ಯವಸ್ಥೆಯ ಬದಲಿಗೆ ವಿಶೇಷ ತನಿಖಾ ತಂಡ ರಚಿಸಿತು. ಈ ಮೂಲಕ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಪ್ರಕರಣದಿಂದ ಮಸುಕಾಗಿದ್ದ ಲೋಕಾಯುಕ್ತ ಕಾರ್ಯವೈಖರಿ ಬಹುತೇಕ ನಿಷ್ಕ್ರಿಯವಾದಂತಾಯಿತು. ಭ್ರಷ್ಟಾಚಾರದ ವಿರುದ್ಧ ಸಮರದ ಮೂಲಕ ಹಲವು ಮಂದಿ ಪ್ರಭಾವಿ ರಾಜಕಾರಣಿಗಳು, ಐಎಎಸ್ ಮತ್ತು ಐಪಿಎಸ್ ಸೇರಿದಂತೆ ಉನ್ನತಾಧಿಕಾರಿಗಳನ್ನು ಜೈಲು ಪಾಲಾಗುವಂತೆ ಮಾಡುವ ಮೂಲಕ ಪ್ರಶಂಸೆಗೆ ಪಾತ್ರವಾಗಿದ್ದ ಸಂಸ್ಥೆ ಅಧಿಕಾರವನ್ನು ಕಳೆದುಕೊಂಡು ಹಲ್ಲು ಕಿತ್ತ ಹಾವಿನ ಹಾಗಾಯಿತು. ಕೋರ್ಟ್ ಆದೇಶದ ಕಾರಣ ನೀಡಿದ ಸರ್ಕಾರ ಕೇಂದ್ರದಲ್ಲಿರುವ ಜಾಗೃತ ಆಯುಕ್ತರು ಅಂದರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಮಾದರಿಯಲ್ಲಿ ರಾಜ್ಯ ಭ್ರಷ್ಟಾಚಾರ ನಿಯಂತ್ರಣ ದಳ ಎಸಿಬಿ ಅಂದರೆ ಆಂಟಿ ಕರಪ್ಷನ್ ಬ್ಯೂರೋ ಸ್ಥಾಪನೆ ಮಾಡಿತು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಎಸಿಬಿ ರಚನೆಯಾಯಿತು. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರ ನೇತೃತ್ವದಲ್ಲಿ ರಚನೆಯಾದ ಈ ಸಂಸ್ಥೆಯಲ್ಲಿ ಒಬ್ಬರು ಐಜಿಪಿ, 10 ಮಂದಿ ಎಸ್ಪಿಗಳು, 35 ಮಂದಿ ಡಿವೈಎಸ್ಪಿಗಳು, 75 ಮಂದಿ ಇನ್ಸ್ಪೆಕ್ಟರ್ಗಳು ಹಾಗೂ 200 ಮಂದಿ ಪೊಲೀಸ್ ಪೇದೆಗಳನ್ನು ಈ ಸಂಸ್ಥೆ ಒಳಗೊಂಡಿದೆ. ಇದಲ್ಲದೆ ಕೇಂದ್ರದ ಮಾದರಿಯಲ್ಲಿ ಎಲ್ಲಾ ಇಲಾಖೆಗಳಲ್ಲೂ ಜಾಗೃತ ಕೋಶವೂ ರಚನೆಯಾಗಿದೆ. ಆಯಾ ಇಲಾಖೆಗಳ ವ್ಯಾಪ್ತಿಯಲ್ಲಿ ಬರುವ ಜಾಗೃತ ಕೋಶದ ಮುಖ್ಯಸ್ಥರು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ನೌಕರರ ಅಥವಾ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪ, ನಿಗದಿತ ಆದಾಯ ಮೀರಿದ ಆಸ್ತಿ ಸಂಪಾದನೆ ದೂರುಗಳನ್ನು ಸ್ವೀಕರಿಸಿ ಅವುಗಳನ್ನು ವಿಲೇವಾರಿ ಮಾಡುವ ಅಧಿಕಾರ ಹೊಂದಿದ್ದಾರೆ. ಇನ್ನು ಎಸಿಬಿಯು ರಾಜ್ಯ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಎಡಿಜಿಪಿ ದರ್ಜೆ ಅಧಿಕಾರಿ ನೇತೃತ್ವದಲ್ಲಿರುವ ಈ ಸಂಸ್ಥೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ 8 ಮಂದಿ ಹಿರಿಯ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳನ್ನೊಳಗೊಂಡ ಮೇಲುಸ್ತುವಾರಿ ಸಮಿತಿ ಕೂಡ ಇರಲಿದೆ. ಇದು ಇಡೀ ಸಂಸ್ಥೆಯ ಕಾರ್ಯವೈಖರಿ ಮೇಲೆ ನಿಯಂತ್ರಣ ಹೊಂದಲಿದೆ. ಹೀಗಾಗಿ ಯಾವುದೋ ಒಬ್ಬ ವ್ಯಕ್ತಿ ತನಗೆ ಸರಿ ಎನಿಸುವ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಇಲ್ಲ. ಬದಲಿಗೆ ಸಂಘಟಿತ ನಿರ್ಧಾರ ಕೈಗೊಳ್ಳಬೇಕು. 1988ರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅನ್ವಯ ಈ ಸಂಸ್ಥೆ ಸಾರ್ವಜನಿಕ ನೌಕರರ ವಿರುದ್ಧದ ದೂರುಗಳ ಬಗ್ಗೆ ತನಿಖೆ ನಡೆಸಲು ಅಧಿಕಾರ ಹೊಂದಿದೆ. ಅಲ್ಲದೆ ಎಸಿಬಿ ತನ್ನದೇ ಆದ ಗುಪ್ತದಳವನ್ನು ಹೊಂದಿದೆ. ಇದು ನೀಡುವ ವರದಿ ಆಧರಿಸಿ ನಿಗದಿತ ಆದಾಯ ಮೂಲ ಮೀರಿ ಆಸ್ತಿ ಸಂಪಾದಿಸಿರುವ ಅಧಿಕಾರಿಗಳ ಮೇಲೆ ದಾಳಿ ನಡೆಸಲಿದೆ. ನಂತರ ತನಿಖೆ ಪೂರ್ಣಗೊಳಿಸಿ ವರದಿಯನ್ನು ಲೋಕಾಯುಕ್ತ ಕೋರ್ಟಿಗೆ ಸಲ್ಲಿಸಲಿದೆ. ಇಲ್ಲವೇ ಆ ಅಧಿಕಾರಿ ಸೇವೆ ಸಲ್ಲಿಸುವ ಇಲಾಖೆಯಲ್ಲಿ ರಚನೆಗೊಂಡಿರುವ ಜಾಗೃತ ಕೋಶಕ್ಕೆ ವರದಿ ಸಲ್ಲಿಸಲಿದೆ. ಈ ವರದಿ ಆಧರಿಸಿ ಲೋಕಾಯುಕ್ತ ಕೋರ್ಟ್ ಇಲ್ಲವೇ ಜಾಗೃತ ಕೋಶ ತೀರ್ಮಾನ ಕೈಗೊಳ್ಳಲಿದೆ.
ಶಾಸಕರು, ಮಂತ್ರಿಗಳು ಸೇರಿದಂತೆ ಸಾರ್ವಜನಿಕ ನೌಕರ ಎಂಬ ವ್ಯಾಪ್ತಿಯಲ್ಲಿ ಬರುವ ಎಲ್ಲರ ವಿರುದ್ಧವೂ ಎಸಿಬಿಗೆ ದೂರು ಸಲ್ಲಿಸಬಹುದಾಗಿದೆ. ಈ ದೂರನ್ನಾಧರಿಸಿ ಎಸಿಬಿ ತನಿಖೆ ನಡೆಸಲಿದೆ. ಕ್ರಿಮಿನಲ್ ಸ್ವರೂಪದ ತನಿಖೆ ನಡೆಸಲು ಎಸಿಬಿಗೆ ಅಧಿಕಾರ ಲಭಿಸಿದೆ. ಆದರೆ ಈ ಹಿಂದೆ ಲೋಕಾಯುಕ್ತರ ಅಧೀನದಲ್ಲಿದ್ದ ಪೊಲೀಸರಿಗೆ ಇಂತಹ ಕ್ರಿಮಿನಲ್ ಸ್ವರೂಪದ ತನಿಖೆ ನಡೆಸುವ ಅಧಿಕಾರ ಇರಲಿಲ್ಲ. 1984ರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅನ್ವಯ ಸಿವಿಲ್ ಸ್ವರೂಪದ ವಿಚಾರಣೆ ನಡೆಸುವ ಅಧಿಕಾರ ಮಾತ್ರ ಹೊಂದಿತ್ತು. ಇದೀಗ ಎಸಿಬಿ ರಚನೆಯಾಗಿದೆ. ಇದರಿಂದ ಲೋಕಾಯುಕ್ತರ ಅಧಿಕಾರ ಮೊಟಕಾಗಿದೆ ಎಂದೇನೂ ಅಲ್ಲ. 1984ರ ಕಾಯ್ದೆಯಂತೆ ಭ್ರಷ್ಟಾಚಾರದ ಪ್ರಕರಣಗಳ ವಿಚಾರಣೆ ನಡೆಸುವ ಅಧಿಕಾರ ಈಗಲೂ ಲೋಕಾಯುಕ್ತರಿಗೆ ಇದೆ. ಮುಖ್ಯಮಂತ್ರಿಯೂ ಸೇರಿದಂತೆ ಯಾವುದೇ ಸಾರ್ವಜನಿಕ ನೌಕರರ ವಿರುದ್ಧ ಲೋಕಾಯುಕ್ತರಿಗೆ ದೂರು ಸಲ್ಲಿಸಬಹುದು. ಇದನ್ನು ಆಧರಿಸಿ ಲೋಕಾಯುಕ್ತರು ತಮ್ಮ ಅಧೀನದಲ್ಲಿರುವ ಎಸ್ಐಟಿಗೆ ತನಿಖೆ ಮಾಡಲು ಸೂಚಿಸಬಹುದು. ಲೋಕಾಯುಕ್ತರ ಸೂಚನೆಯಂತೆ ತನಿಖೆ ಕೈಗೆತ್ತಿಕೊಳ್ಳುವ ಎಸಿಬಿ ಈ ಕುರಿತಾದ ಪ್ರಗತಿ ಹಾಗೂ ತನಿಖೆಯ ವಿವರಗಳನ್ನು ಆಗಿಂದಾಗೆ ಲೋಕಾಯುಕ್ತರಿಗೆ ಸಲ್ಲಿಸಬೇಕು. ಅಲ್ಲದೆ ಲೋಕಾಯುಕ್ತರ ಮಾರ್ಗದರ್ಶನದಂತೆ ತನಿಖೆ ನಡೆಸಬೇಕು. ತನಿಖೆ ಪೂರ್ಣಗೊಳಿಸಿದ ನಂತರ ಎಸಿಬಿ ಲೋಕಾಯುಕ್ತರಿಗೆ ತನಿಖಾ ವರದಿ ಸಲ್ಲಿಸಬೇಕು. ಇದನ್ನು ಆಧರಿಸಿ ರಾಜ್ಯ ಸರ್ಕಾರ ಕ್ರಮ ಜರುಗಿಸಲಿದೆ. ವಸ್ತುಸ್ಥಿತಿ ಹೀಗಿರುವಾಗ ಎಸಿಬಿ ರಚನೆಯಾದ ನಂತರ ಲೋಕಾಯುಕ್ತರ ಬಲ ಕ್ಷೀಣಿಸಿದೆ, ಸರ್ಕಾರ ಲೋಕಾಯುಕ್ತವನ್ನು ಹಲ್ಲು ಕಿತ್ತ ಹಾವಿನಂತೆ ಮಾಡಿದೆ ಎಂಬ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಲೋಕಾಯುಕ್ತ ಕಾರ್ಯನಿರ್ವಹಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಲೋಕಾಯುಕ್ತವೇನಿದ್ದರೂ 1984ರ ಲೋಕಾಯುಕ್ತ ಕಾಯ್ದೆ ಅಡಿ ಕಾರ್ಯನಿರ್ವಹಿಸುತ್ತಿದೆ. ಇವರ ಸ್ವಾತಂತ್ರ್ಯಕ್ಕೆ ಯಾವುದೇ ಅಡ್ಡಿ ಇಲ್ಲ ಎಂದು ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ಅಲ್ಲದೆ ಎಸಿಬಿ ರಚನೆಯಾದ ನಂತರದಲ್ಲಿ ಈ ಹಿಂದೆ ಲೋಕಾಯುಕ್ತರಲ್ಲಿದ್ದ ಪೊಲೀಸ್ ವ್ಯವಸ್ಥೆ ಮಾದರಿಯಲ್ಲಿ ಭ್ರಷ್ಟರ ವಿರುದ್ಧ ಸಮರ ಸಾರಲಿದೆ ಎಂಬ ಸ್ಪಷ್ಟನೆಗಳನ್ನು ನೀಡಿದೆ. ಅದೇ ರೀತಿ ಎಸಿಬಿ ರಚನೆಯಾದಾಗಿನಿಂದ ಇಲ್ಲಿಯವರೆಗೆ 153 ಭ್ರಷ್ಟಾಚಾರ ಆರೋಪ ಪ್ರಕರಣಗಳನ್ನು ದಾಖಲಿಸಿದೆ. ಭ್ರಷ್ಟಾಚಾರದಲ್ಲಿ ತೊಡಗಿದ್ದ 132 ಮಂದಿ ಸರ್ಕಾರಿ ನೌಕರರನ್ನು ಬಂಧಿಸಿದೆ. ಅದರಲ್ಲೂ ಕಳೆದ ಡಿಸೆಂಬರ್ ತಿಂಗಳೊಂದರಲ್ಲೇ ಭ್ರಷ್ಟಾಚಾರ ಆರೋಪದ 50 ಪ್ರಕರಣಗಳನ್ನು ದಾಖಲಿಸಿದೆ. ಲಂಚ ಸ್ವೀಕಾರ ವೇಳೆ ದಿಢೀರ್ ದಾಳಿ ನಡೆಸಿ 32 ಮಂದಿ ಸರ್ಕಾರಿ ನೌಕರರನ್ನು ಬಂಧಿಸಿದೆ. ಇನ್ನು ಒಟ್ಟಾರೆ ಎಸಿಬಿಯ ಕಾರ್ಯವೈಖರಿ ಅವಲೋಕನ ಮಾಡುವುದಾದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರ ವಿರುದ್ಧ ಭ್ರಷ್ಟಾಚಾರ ಆರೋಪದ 33 ಪ್ರಕರಣ ದಾಖಲಿಸಿದ್ದು 23 ಮಂದಿಯನ್ನು ಬಂಧಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 11 ಪ್ರಕರಣ ದಾಖಲಾಗಿದ್ದು 6 ಜನರನ್ನು ಬಂಧಿಸಿದ್ದರೆ ತುಮಕೂರಿನಲ್ಲಿ 6 ಪ್ರಕರಣ ದಾಖಲಾಗಿದ್ದು 6 ಜನರ ಬಂಧನವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ 6 ಪ್ರಕರಣ ದಾಖಲಿಸಿ 3 ಬಂಧಿಸಿದ್ದರೆ ಕೋಲಾರದಲ್ಲಿ 5 ಪ್ರಕರಣ ದಾಖಲಾಗಿದ್ದು 2 ಬಂಧನವಾಗಿದೆ. ಹೀಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕಾರ್ಯನಿರ್ವಹಿಸುತ್ತಿರುವ ಎಸಿಬಿ ನಿಗದಿತ ಆದಾಯ ಮೂಲ ಮೀರಿ ಆಸ್ತಿ ಹೊಂದಿರುವ ಆರೋಪದಡಿ ದಾಳಿ ನಡೆಸಿ ಹಣ, ಒಡವೆ ಮತ್ತು ಆಸ್ತಿ ಪಾಸ್ತಿ ದಾಖಲೆಗಳನ್ನು ಪರಿಶೀಲಿಸಿದೆ. ಈ ಅಂಕಿ ಅಂಶಗಳನ್ನು ಗಮನಿಸಿದಾಗ ಸರ್ಕಾರ ನೀಡಿರುವ ಸ್ಪಷ್ಟನೆ ಹಾಗೂ ಎಸಿಬಿಯ ಕಾರ್ಯವೈಖರಿಗೆ ತಾಳೆಯಾಗುವಂತಿದೆ. ಸಾರ್ವಜನಿಕರು ಮತ್ತು ಪ್ರತಿಪಕ್ಷಗಳ ವಿರೋಧದ ನಡುವೆಯೂ ಅಸ್ತಿತ್ವಕ್ಕೆ ಬಂದ ಭ್ರಷ್ಟಾಚಾರ ನಿಗ್ರಹ ದಳ ಉತ್ತಮ ಕೆಲಸ ಮಾಡಿದೆ. ಹಿಂದೆ ಲೋಕಾಯುಕ್ತರ ಅಧೀನದಲ್ಲಿದ್ದ ಪೊಲೀಸ್ ವ್ಯವಸ್ಥೆಯಂತೆ ಇದೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದೆ. ಲಂಚ ಪಡೆಯುವಾಗಲೇ 132 ಮಂದಿಯನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದೆ. ಹಲವು ಅಧಿಕಾರಿಗಳ ಮನೆ, ಕಚೇರಿಗಳ ಮೇಲೆ ದಾಳಿ ನಡೆಸಿ ಅಕ್ರಮ ಆಸ್ತಿ ಸಂಪಾದನೆ ವಿವರಗಳನ್ನು ಪತ್ತೆ ಹಚ್ಚಿದೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಎಂಬ ವಿಶ್ವಾಸ ಮೂಡಿಸುವಂತಿದೆ.
ಆದರೆ ವಾಸ್ತವ ಸ್ಥಿತಿಯೇ ಬೇರೆ. ಎಸಿಬಿ ನಡೆಸಿದ ದಾಳಿಯಲ್ಲಿ ಸಿಕ್ಕಿಬಿದ್ದವರಲ್ಲಿ ಬಹುತೇಕರು ದ್ವಿತೀಯ ದರ್ಜೆ ಸಹಾಯಕ ಮಟ್ಟದ ನೌಕರರು. ಅದರಲ್ಲೂ ಪ್ರಮುಖವಾಗಿ ಗ್ರಾಮ ಲೆಕ್ಕಿಗರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕಂದಾಯ ನಿರೀಕ್ಷಕ, ವಿದ್ಯುತ್ ವಿತರಣಾ ಸಂಸ್ಥೆಗಳ ಕೇಸ್ ವರ್ಕರ್ ಮತ್ತು ಸಹಾಯಕ ಇಂಜಿನಿಯರ್ಗಳು ಮಾತ್ರ. ಇನ್ನು ನಿಗದಿತ ಆದಾಯ ಮೂಲ ಮೀರಿ ಆಸ್ತಿ ಸಂಪಾದಿಸಿರುವ ಆರೋಪದಡಿಯಲ್ಲಿ ನಡೆದ ದಾಳಿಯಲ್ಲಿ ಸಿಕ್ಕಿರುವುದು ಕೆಲವು ಇಂಜಿನಿಯರ್ಗಳು ಮತ್ತು ಒಬ್ಬ ಜಿಲ್ಲಾ ವೈದ್ಯಾಧಿಕಾರಿ. ಇವರನ್ನು ಬಿಟ್ಟರೆ ಯಾವುದೇ ಅಧಿಕಾರಿಯ ಆಸ್ತಿ ಪಾಸ್ತಿಯತ್ತ ಎಸಿಬಿ ತಂಡ ಗಮನಹರಿಸಿಲ್ಲ. ವಿಶೇಷವೆಂದರೆ ಲೋಕಾಯುಕ್ತ ಪೊಲೀಸರು ನಡೆಸುತ್ತಿದ್ದ ದಾಳಿ ವೇಳೆ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರಾಟ್ ದರ್ಶನ ಕಂಡುಬರುತ್ತಿದ್ದು ಆರ್ಟಿಒ, ಪೊಲೀಸ್, ನೀರಾವರಿ ನಿಗಮ, ಲೋಕೋಪಯೋಗಿ ಹಾಗೂ ಉಪನೋಂದಣಾಧಿಕಾರಿಗಳ ಕಚೇರಿಗಳಲ್ಲೇ. ಆದರೆ ಕಳೆದೊಂದು ವರ್ಷದಲ್ಲಿ ನಡೆದ ಎಸಿಬಿ ದಾಳಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ, ಒಬ್ಬ ಸಬ್ ಇನ್ಸ್ಪೆಕ್ಟರ್, ಒಬ್ಬ ಸಬ್ ರಿಜಿಸ್ಟ್ರಾರ್ ಸಿಕ್ಕಿಬಿದ್ದಿಲ್ಲ. ಇನ್ನು ಕೆಎಎಸ್ ಹಂತದ ಅಧಿಕಾರಿಗಳತ್ತ ಇವರ ಚಿತ್ತ ನೆಟ್ಟಿಲ್ಲ. ಹೀಗಿರುವಾಗ ಐಎಎಸ್, ಐಪಿಎಸ್ ನಂತಹ ಉನ್ನತ ಹುದ್ದೆಗಳತ್ತ ಹೇಗೆ ನೋಡುತ್ತಾರೆ? ಶಾಸಕರು, ಮಂತ್ರಿಗಳು, ನಿಗಮ ಮಂಡಳಿ ಅಧ್ಯಕ್ಷರು, ಪಾಲಿಕೆ ಸದಸ್ಯರಂತಹ ಚುನಾಯಿತ ಇಲ್ಲವೇ ಅಧಿಕಾರಸ್ಥ ರಾಜಕಾರಣಿಗಳತ್ತ ಗಮನಹರಿಸಲು ಎಸಿಬಿಗೆ ಸಾಧ್ಯವೇ ಎಂಬ ಪ್ರಶ್ನೆ ಮೂಡುತ್ತದೆ. ಇದಕ್ಕೆ ಕಾರಣವಿಷ್ಟೇ. ಮುಖ್ಯಮಂತ್ರಿಗಳ ವಿರುದ್ಧ ಸಲ್ಲಿಕೆಯಾದ ದುಬಾರಿ ವಾಚ್ ಉಡುಗೊರೆ ಪ್ರಕರಣ, ಆದಾಯ ತೆರಿಗೆ ದಾಳಿಯಲ್ಲಿ ಸಿಕ್ಕಿಬಿದ್ದ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಪ್ರಕರಣಗಳಲ್ಲಿ ಎಸಿಬಿ ಕಾರ್ಯವೈಖರಿ ಜನರಲ್ಲಿ ಹಲವು ಸಂಶಯ ಮೂಡಿಸಿದೆ. ಎಸಿಬಿ ಮುಂದೆ ಸಲ್ಲಿಕೆಯಾದ ಇಂತಹ ಹಲವು ಪ್ರತಿಷ್ಠಿತ ಪ್ರಕರಣಗಳಲ್ಲಿ ಎಸಿಬಿ ಅಧಿಕಾರಿಗಳು ನೀಡಿದ ವರದಿಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಲೋಕಾಯುಕ್ತ ಇದ್ದಿದ್ದರೆ ಹೀಗಾಗುತ್ತಿರಲಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. 1984ರ ಲೋಕಾಯುಕ್ತ ಕಾಯ್ದೆ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಎಂಬ ತಾಂತ್ರಿಕ ಕಾರಣಗಳೇನೇ ಇರಲಿ, ಲೋಕಾಯುಕ್ತರ ಆಡಳಿತಾತ್ಮಕ ಅಧೀನದಲ್ಲಿದ್ದ ಪೊಲೀಸ್ ವ್ಯವಸ್ಥೆ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಸೂಚನೆಯಂತೆ ಕಾರ್ಯನಿರ್ವಹಣೆ ಮಾಡುತ್ತಿರುವುದು ಸುಸ್ಪಷ್ಟ. ಯಾವುದೋ ಕೆಲವು ಪ್ರಕರಣಗಳಲ್ಲಿ ತನಿಖೆ ವಿಳಂಬವಾಯಿತು ಎಂಬ ಕಾರಣಕ್ಕೆ ಕೋರ್ಟ್ ನೀಡಿದ ಆದೇಶದ ನೆಪದಲ್ಲಿ ವ್ಯವಸ್ಥೆಯನ್ನೇ ಬದಲಾಯಿಸಿದ್ದು ಎಷ್ಟು ಸರಿ ಎಂಬುದು ಈಗ ಎದ್ದಿರುವ ಪ್ರಶ್ನೆ. ಕಾರಣವಿಷ್ಟೇ, ಎಸಿಬಿಗೆ ಕಾನೂನಿನ ಬಲವಿದ್ದರೂ ಕೂಡ ಪೊಲೀಸರು ನೇರವಾಗಿ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಹಾಗೂ ಪೊಲೀಸ್ ಮಹಾನಿರ್ದೇಶಕರ ಅಡಿಯಲ್ಲಿ ಬರುತ್ತಾರೆ. ಪೊಲೀಸ್ ವ್ಯವಸ್ಥೆಯ ಶಿಷ್ಟಾಚಾರ ಮೀರಿ ಕೆಲಸ ಮಾಡಲು ಇವರಿಗೆ ಸಾಧ್ಯವೇ ಇಲ್ಲ. ಹೀಗಿರುವಾಗ ಇವರಿಂದ ಪಾರದರ್ಶಕತೆ, ದಕ್ಷತೆಯನ್ನು ಹೇಗೆ ನಿರೀಕ್ಷಿಸಲು ಸಾಧ್ಯ? ಇವರ ಬದಲಿಗೆ ಲೋಕಾಯುಕ್ತಕ್ಕೆ ದಕ್ಷ ಮತ್ತು ಪ್ರಾಮಾಣಿಕ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿ ಅವರಿಗೆ ಪ್ರತ್ಯೇಕ ಪೊಲೀಸ್ ವ್ಯವಸ್ಥೆ ನೀಡಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಗೆ ಬಲ ನೀಡಿದ್ದರೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ವಿರುದ್ಧ ಸಮರದ ಘೋಷಣೆಗೆ ಬೆಲೆ ಬರುತ್ತಿತ್ತು.